ನಮಸ್ತೆ ಸ್ನೇಹಿತರೆ, ನಾನಿವತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಸ್ವೀಟ್ ಕಾರ್ನ್ ರೆಸಿಪೀಸನ್ನು ತೋರಿಸ್ತಾ ಇದ್ದೀನಿ. ಸ್ವೀಟ್ ಕಾರ್ನಲ್ಲಿ ಎಷ್ಟು ವೆರೈಟಿ ಮಾಡ್ಬೋದು ಅನ್ನೋದನ್ನು ನೀವೇ ನೋಡಿ. ನಾನು ಈ ವಿಡಿಯೋನ ಪಾರ್ಟ್ ವೈಸ್ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲ ವಿಡಿಯೋನೂ ನೋಡಿ. ಈ ವಿಡಿಯೋನ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಈ ಕಾಫಿ ಪೇಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೊಂದು ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ನನ್ನ ವಿಡಿಯೋನ ಈಸಿಯಾಗಿ ನೋಡ್ಬೋದು. ಬನ್ನಿ ಇವಾಗ ಸ್ವೀಟ್ ಕಾರ್ನಲ್ಲಿ ಫಸ್ಟ್ ರೆಸಿಪಿನ ನೋಡೋಣ. ನೀರನ್ನು ಕುದಿಯೋಕ್ಕೆ ಇಟ್ಬಿಟ್ಟು ಅದು ಕುದಿತಿದ್ದ ಹಾಗೆ ಈ ಸ್ವೀಟ್ ಕಾರ್ನ ಹಾಕಿ ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸೋಸ್ಕೊಂಡು ತಗೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಕಾರ್ನ್ ಫ್ಲೋರು ಹಾಗೆ 2 ಸ್ಪೂನ್ ಅಕ್ಕಿ ಹಿಟ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಲೈಟಾಗಿ ಕಲಿಸ್ಕೊಂಡ್ರೆ ಸಾಕು. ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು ಅದು ಬಿಸಿಯಾದ ತಕ್ಷಣ ನಾವು ಕಲಸಿಟ್ಕೊಂಡಂತಹ ಸ್ವೀಟ್ ಕಾರ್ನ್ನ ಹಾಕೋಣ. ಇದಿವಾಗ ಕಾದಿದೆ. ಎಣ್ಣೆಯಿಂದ ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ಇಲ್ಲಿವಾಗ ಹುರಿದಿರುವಂಥ ಸ್ವೀಟ್ ಕಾರ್ನ್ಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ಮಸಾಲೆ ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಕಾಳುಮೆಣಸಿನ ಪುಡಿ, ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಈ ಪೌಡರ್ನ ಸ್ವೀಟ್ ಕಾರ್ನ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಿಷ್ಟಾದ್ಮೇಲೆ ಒಂದು ಅರ್ಧ ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡ್ಬಿಡೋಣ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸ್ವೀಟ್ ಕಾರ್ನಲ್ಲಿ ಫಸ್ಟ್ ರೆಸಿಪಿ ರೆಡಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾರ್ಟ್ 2 ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.